ರೀತಿ ಟೂತ್ ಬ್ರಷ್ಗಳನ್ನು ನಾವು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಈ ಒಂದು ಬ್ರಷ್ಗಳನ್ನು ನಾವು ಈಗಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಈ ಒಂದು ಬ್ರಷನ್ನು ನಾನಿಲ್ಲಿ ತುದಿನ ಕಟ್ ಮಾಡಿಕೊಂಡು ನಂತರ ಇದರ ಹಿಂದಿನ ಭಾಗವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಅಂಟಿಸ್ಕೊಳ್ಬೇಕು. ನೀವು ಇಲ್ಲಾಂದರೆ ಫೆವಿಕ್ವಿಕ್ ಕೂಡ ಹಾಕ್ಕೊಂಡು ಅಂಟಿಸ್ಕೊಳ್ಬೋದು. ಇವಾಗ ಇಲ್ಲಿ ನಾನು ಸ್ವಲ್ಪ ಈ ಒಂದು ಬ್ರಷ್ನ ಹಿಂದಿನ ಭಾಗನ ಬಿಸಿ ಮಾಡಿಕೊಂಡು ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಆಗಿನೇ ಬಿಟ್ಟರೆ ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಬ್ರಷ್ ರೆಡಿ ಆಗಿದೆ. ಇವಾಗ ಈ ಬ್ರಷನ್ನು ನಾವು ಹೇಗೆಲ್ಲ ಯೂಸ್ ಮಾಡ್ಬೋದಂದ್ರೆ, ಈ ರೀತಿ ನಾವು ಸಿಲಿಂಡರ್ ಬಟನ್ಗಳಲ್ಲಿ ಈ ರೀತಿ ಕೊಳೆನ ನಾವು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆವಾಗ ನೀವು ಈ ರೀತಿ ಸ್ಮಾಲ್ ಬ್ರಷನ್ನು ರೆಡಿ ಮಾಡಿಕೊಂಡು ಈ ರೀತಿ ನೀವು ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಕೋಲ್ಗೇಟ್ನ ಹಚ್ಚಿ ನೀಟಾಗಿ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿನೇ ಅಲ್ಲದೆ ನೀವು ಕೀಬೋರ್ಡಲ್ಲಿರುವಂತಹ ಡಸ್ಟನ್ನು ಕೂಡ ಈ ಒಂದು ಸ್ಮಾಲ್ ಬ್ರಷಿಂದ ರಿಮೂವ್ ಮಾಡ್ಕೊಳ್ಬೋದು. ಮತ್ತು ಮಿಕ್ಸಿ ಜಾರ್ಗಳು ಕೂಡ ಅಷ್ಟೇ, ನಾವು ಜಾರ್ ಇಡುವಂಥ ಪ್ಲೇಸಲ್ಲಿ ಅಲ್ಲಲ್ಲಿ ನಮಗೆ ನಾವು